ಹಾಯ್ ಎವ್ರಿವಾನ್, ಹೇಗಿದ್ರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದಿನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂಥೇಳಿ ನಾ ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಏನೇನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸೈರಿಗೆ ಎದ್ದು ಏನು ಮಾಡೀನಿ ಅಡುಗೆ, ಮತ್ತು ಸಾಯಂಕಾಲ ಇಫ್ತಿಯಾರ್ಗೆ ಏನೇನು ಮಾಡೀನಿ, ಮತ್ತು ಇವತ್ತು ನಮ್ಮ ಮನೆಗೆ ಎಲ್ಲ ಇಫ್ತಿಯಾರ್ಗೆ ಅಂಥೇಳಿ ಏನೇನು ರೆಡಿ ಮಾಡೀವಿ ಎಲ್ಲ ನಿಮ್ಗೆ ರೋಜಾ ಬಿಡೋಕೆ ಏನೇನು ನಾವು ತಯಾರು ಮಾಡೀವಿ ಎಲ್ಲ ಇವತ್ತು ಸಿಗುತ್ತೆ ರೀ ಫ್ರೆಂಡ್ಸ್ ವ್ಲಾಗ್ನಲ್ಲಿ. ಮತ್ತು ಈಗ ನೋಡಿ ಫ್ರೆಂಡ್ಸ್, ನಾನು ಮ್ಯಾಟ್ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಕ್ಕಳು ನನಗೆ ಹೆಲ್ಪಿಂಗ್ ಬಂದಾರ. ಹೆಲ್ಪಿಗೆ ಬ್ಯಾಡ ಅಂದ್ರೆ ನಾನು ಕೇಳೋಂಗಿಲ್ಲ. ಈಗ ನಾನು ಸೌಂಡ್ ಮಾಡ್ಲಾರ್ದಂಗೆ ವಾಶ್ ಮಾಡಕತ್ತಿದ್ದೆ, ಮತ್ತು ಇವರು ಇಬ್ಬರು ಬಂದುಬಿಟ್ಟಾರೆ. ಈಗ ಮಗ ಬಂದಾನ, ಈಗ ಮಗಳೂ ಬರ್ತಾಳೆ ನೋಡಿರಿ ಫ್ರೆಂಡ್ಸ್. ಈಗ ಒಳಗೆ ಇದ್ದಾಳಾಕಿ. ಈಗ ನಾನು ವಾಶ್ ಮಾಡ್ತಾಯಿದ್ದೆಲ್ಲ, ಮತ್ತು ನಾನು ಬರ್ತೀನಿ ಮಮ್ಮಿ ಅಂಥೇಳಿ ವಾಶ್ ಮಾಡಕತ್ತಾನ. ನಂದು ಸ್ವಲ್ಪ ಕೈ ನೋವು ಐತ್ರಿ, ಹಾಗಾಗಿ ಬ್ರಷ್ಲಿಂದ ನಾವು ತಿಕ್ಕೋಕೆ ಬರವಲ್ದು. ನಾನು ಹಾಗೆ ಸಾಬೂನಿಂದ ವಾಶ್ ಮಾಡಕತ್ತಿದ್ದೆ, ಇದು ಸಾಬೂನು ಪೌಡ್ರ್ ಹಾಕಿ. ಮತ್ತು ಮಕ್ಕಳು ಮಮ್ಮಿ ನಿಮ್ಗೆ ಕೈ ಭಾಳ ನೋವು ಐತೆ ಅಂಥೇಳಿ ನನ್ನ ಮಗ ಬ್ರಷ್ ತೊಗೊಂಡು ಇದೆಲ್ಲ ವಾಶ್ ಮಾಡಕತ್ತಾನೆ ನೋಡಿ ಫ್ರೆಂಡ್ಸ್. ನಾನು ಹಾಗೆ ಸ್ವಲ್ಪ ನೀರಿನಾಗ ಎದ್ದು ಹಾಕಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಭಾಳ ಗಲೀಜಾಗಿದ್ದು. ಮತ್ತು ಈಗ ಮಕ್ಕಳು ಬಂದು ನನಗೆ ಹೆಲ್ಪ್ ಮಾಡಿದ್ರಲ್ಲ, ಭಾಳ ಚಲೋ ಆತ್ರಿ. ಈಗ ನೋಡಿರಿ, ಬ್ಯಾಡ ಅಂದ್ರೆ ಕೇಳೋಂಗಿಲ್ಲ, ಮತ್ತು ಇವ್ರು ವಾಶ್ ಮಾಡ್ತೀನಿ ಅಂತ ಹೇಳಕತ್ತಾರ. ಹಾಗಾಗಿ ಮಗ ಬ್ರಷ್ಲಿಂದ ಎಲ್ಲ ತಿಕ್ಕಾಕತ್ತಾನ ರೀ ಎಲ್ಲ. ಈಗ ನೋಡಿ ಫ್ರೆಂಡ್ಸ್, ನಂದು ಕೈ ಭಾಳ ನೋವು ಐತಲ್ಲ, ಹಾಗಾಗಿ ಸ್ವಲ್ಪ ಏನಾರು ಕೆಲಸ ಮಾಡಿದ್ರೆ ನೋವು ಆಗ್ಬಿಡ್ತೀರಿ. ಅದಕ್ಕೇನೋ ಒಂದು ಮಂತ್ ಆಯ್ತು ರೀ, ಭಾಳ ನೋವು ಐತ್ರಿ ಕೈ. ಎದಕ್ಕೆ ನೋವು ಐತನ ಗೊತ್ತಿಲ್ಲ. ಲೆಫ್ಟ್ ಹ್ಯಾಂಡ್ ಭಾಳ ನೋವು ಇದ್ರಿ ನಂದು. ಹಾಗಾಗಿ ಬ್ರಷ್ಲಿಂದ ಮಗ ವಾಶ್ ಮಾಡಕತ್ತಾನ ರೀ ಫ್ರೆಂಡ್ಸ್. ಏನು ಮೇಡಮ್ ಮ್ಯಾಟ್ ನಾನು ಮ್ಯಾಟ್ ವಾಶ್ ಮಾಡಕತ್ತೀನಿ ಫ್ರೆಂಡ್ಸ್. ಇವ್ರ ಮಕ್ಕಳು ಇಲ್ಲಿ ಬಂದು ಇವರೇ ಮಾಡ್ತೀನಿ ಅಂತ ಹೇಳಿ ಕುಂತ್ಕೊಂಡಾರ ನೋಡಿ. ಹಳ ಗಲೀಜಾಗಿದ್ದು ರೀ ಕ್ಲೀನಾಗಿ ವಾಶ್ ಮಾಡಿದ್ದು ಬ್ರಷ್ಲಿಂದ. ಎಷ್ಟು ಭಾಳ ಗಲೀಜಾಗಿತ್ತು ರೀ. ಈಗ ನೋಡ್ರಿ ಎಷ್ಟು ಮಸ್ತಾಗಿತ್ತು. ರೆಡಿ ನೀರು ಹಾಕ್ತೀನಿ. ನೀರು ಚಾಲು ಮಾಡ್ತೀನಿ ತಡಿ. ಈಗ ಇಷ್ಟು ಮ್ಯಾಟ್ ವಾಶ್ ಮಾಡೀವ್ರಿ. ಇದು ಒಂದು ಮತ್ತು ಕೆಳಗಿಂದು ಮತ್ತು ಇಲ್ಲಿಷ್ಟು ಅದಾವ, ಇದನ್ನು ವಾಶ್ ಮಾಡ್ಬೇಕು ರೀ. ಎಲ್ಲೆಲ್ಲಿ ಮಾಡಿರಿ ಸಾಕು. ಇದು ನೀರು ಸ್ವಚ್ಛ ನೀರಿನಾಗ ಇಂದು ಬಿಡ ನೀರು. ಸಾಕಿದು ಇದು ತೊಳೆದು ಸಾಕಿದು. ನಾ ಸ್ವಲ್ಪ ತಿಕ್ತೀನಿ ಕೊಡಪ್ಪಿ ಆಯ್ತಾ? ಎಲ್ಲಿಡು ನಾ ಇದು ತಿಕ್ತೀನಿ, ನೀವು ತಿಕ್ಕು. ಬೇಡ ಅಂದ್ರೆ ಕೇಳಂಗಿಲ್ಲ ನೀವು. ಮತ್ತೆ ಏನು ಮಾಡ್ಬೇಕು? ಬಟ್ಟೆ ಎಲ್ಲ ಸೋಸ್ಕೊಂಬಿಟ್ಟಿ ನೋಡಿ. ಜಳಕ ಮಾಡಿಬಿಟ್ರೆ ಏನು ಸಾಕು. ಎದ್ದಾಡ್ರಿ ನೀವು. ಈಗ ನಾನು ಇಷ್ಟು ತೊಳೆದು ಬರ್ತೀನಿ. ಆಯ್ತು, ಎಲ್ಲೆಲ್ಲಿ ಇದು ಬಿಡಪ್ಪಿ. ನೀವು ಸ್ವಲ್ಪ ಮಾಡಿಕೊಡು, ನಾನು ಸ್ವಲ್ಪ ಮಾಡ್ತೀನಿ. ಈಕೆ ನೋಡ್ರಿ, ಅಣ್ಣ ಅಂತ ಹೇಳಿ ತಂಗಿನೂ ಬಂದುಬಿಟ್ಟಾಳ್ರಿ, ನಾನು ಮಾಡ್ತೀನಿ ಅಂತ ಹೇಳಿ. ಎಲ್ಲೆಲ್ಲಿ ಮಾಡಿರಿ ಇದು ಗೊತ್ತಾಯ್ತು. ನಾವು ತೆಗ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಈ ಥರ ಮ್ಯಾಟ್ ಏನಾರ ಇತ್ತಪ್ಪ ಅಂದರೆ, ಇದು ಕಾತಾ ಇರ್ತೈತಲ್ಲ, ಇದು ತೊಗೊಂಡು ಈ ಥರ ಕ್ಲೀನ್ ಮಾಡಿದರೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಈಗ ನಾವು ಮ್ಯಾಟ್ ಹಾಕಿರ್ತೀವಿ ಡೋರ್ ಮುಂದೆ, ಎಲ್ಲ ಹೇರ್ಸು ಅದೆಲ್ಲ ಯಾವ ಥರ ಬಂದ ನೋಡ್ರಿ. ಎಲ್ಲ ಈ ಥರ ಗಲೀಜು ಎಲ್ಲ ಬಂದುಬಿಡ್ತೀರಿ. ನೀವು ಈ ಥರ ಮಾಡಿರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಮ್ಯಾಟ್ ತೊಳಿಬೇಕಂದ್ರೆ ಇದೇ ತೊಗೊಳ್ತೀನಿ ರೀ. ಬ್ರಷ್ಗೆ ಅದಕ್ಕೆ ಹೋಗಲ್ರಿ. ಇದು ಇಂಥವು ದೊಡ್ಡ ಮ್ಯಾಟ್ ಇದ್ದರೆ ಇದೇ ಥರ ಮಾಡಬೇಕು ನೋಡಿರಿ.
ಇದು ನೋಡಿ ಕಾಲಿನೋ ಅದು ಇರ್ತೈತಲ್ಲ ಇದಾ ತೊಗೊಂಡು ಮಾಡಿದರೆ ಭಾಳ ಮಸ್ತಾಗಿ ಕ್ಲೀನ್ ಆಗುತ್ತೆ ರೀ, ಸೂಪರಾಗಿ. ತಗೋ ನಿಂದು ತೋರಿಸ್ತೀನಿ ತಗೋ, ನಿಂದು ಮುಖ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಎಲ್ಲ ಕ್ಲೀನ್ ಆಗಿತ್ತು ನೋಡಿರಿ. ಈಗ ನೋಡಿ ಫ್ರೆಂಡ್ ಬಟ್ಟೆ ಚೇಂಜ್ ಮಾಡಿ ಮಕ್ಕಳು ಈಗ ನಿಂತ್ಕೊಂಡಾವ ಮತ್ತು ಈಗ ಅವ್ರು ಜಳಕಾನು ಮಾಡ್ತಾರೆ. ಈಗ ನೋಡಿರಿ ಮೊನ್ನೆ ರೋಡ್ ಮಾಡಿದ್ರಲ್ಲ ಇದು ಮುಂದೆ ಇವೆಲ್ಲ ಕಸ ಎಲ್ಲ ತೆಗಿಯಾಕತ್ತಾರೆ ಫ್ರೆಂಡ್ಸ್. ಇದು ಹುಲ್ಲು ಹಾಕಿದ್ದು ಸ್ವಲ್ಪ ನೀರು ಹಿಡಿತೈತೆ ಅಂತೇಳಿ ರೋಡ್ ಮಾಡಿ ಹಾಕಿದ್ರು. ಈಗೆಲ್ಲ ಮತ್ತೆ ತೊಗೊಂಡು ರೋಡೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಗಾಡಿ ತೊಗೊಂಬಂದಾರ ಎಲ್ಲ ಹುಲ್ಲೆಲ್ಲ ಅದ್ರೊಳಗೆ ಮತ್ತೆ ವಾಪಸ್ ಅದ್ರಾಗೆ ಹಾಕ್ಕೊತಾರೆ. ನಾವು ನಾವೇ ತೆಗಿಬೇಕಂತ ಅಂದ್ಕೊಂಡಿದ್ವಿ, ಮತ್ತು ಅವರೇ ಬಂದು ಎಲ್ಲ ತೆಗೆದ್ರು ಪಾಪ. ಒಂದು 8-10 ದಿನ ಆಯ್ತು ರೀ ಇದು ಹಾಕಿ. ಈಗೆಲ್ಲ ತೆಗ್ಕೊಂಡೋಗತ್ತಾರೆ ನೋಡಿರಿ, ಲೇಬರ್ಸ್ ಬಂದಾರ. ಇದು ಆಗಿಂದ ಸ್ವಲ್ಪ ರೋಡ್ ಕ್ಲೀನಾಗಿ ಸೂಪರಾಗಿ ಕಾಣಿಸುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಇದು ಮಾವಿನಕಾಯಿ ಗಿಡ ಐತೆ ರೀ. ಎಷ್ಟು ಮಸ್ತ್ ಮಾವಿನಕಾಯಿ ಬಿಟ್ಟಾವ ನೋಡಿರಿ ಫ್ರೆಂಡ್ಸ್. ಇಷ್ಟಿಷ್ಟ ಈಗ ಸಣ್ಣ ಸಣ್ಣ ಆಗ್ತಾ ಇದ್ದಾವೆ. ನೋಡಿದ್ರೇನ ಬಾಯಾಗ ನೀರು ಬರುತ್ತೆ ರೀ ಮಾವಿನಕಾಯಿ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿಂದ ಮತ್ತೆ ತೋರಿಸ್ತೀನಿ ರೀ ಇವು. ಇಲ್ಲಿ ನೋಡಿರಿ ಫುಲ್ ಗಿಡ ತೋರಿಸ್ತೀನಿ ನಿಮ್ಗೆ. ಆಜು ಬಾಜು ಎಲ್ಲ ಒಂದೊಂದೊಂದೊಂದು ಹತ್ಕೊಂಡ್ಬಿಟ್ಟಾವ್ರಿ. ಎಷ್ಟು ಚಲೋ ಕಾಣ್ಸಾಕತ್ತಿದ್ದು ನೋಡಿರಿ ಫ್ರೆಂಡ್ಸ್. ನಮಗಂತೂ ಇದು ನೋಡಿ ಭಾಳ ಚೆನ್ನಾಗಿ ಅನ್ಸುತ್ತೆ ರೀ ಮನಸ್ಸಿಗೆ. ಎಷ್ಟು ಚಲೋ ಅನ್ಸುತ್ತೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್ ಈಗ ಇದು ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದೆಲ್ಲ ಮೊಹಬ್ಬತ್ತೆ ಶರ್ಬತ್, ಅದು ಮಕ್ಕಳು ಐಸ್ ಕ್ಯೂಬ್ ಥರ ಮಾಡಿಕೊಂಡು ಈಗ ಎಂಜಾಯ್ ಮಾಡಾಕತ್ತಾರೆ ರೀ. ಇವ್ರ ಜಳಕ ಎಲ್ಲ ಆಯಿತು, ಈಗ ವಾಟರ್ ಮೆಲನ್ ತೊಗೊಂಬಂದು ತಿನ್ನಾಕತ್ತಾರೆ. ಈಗ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ತೆಗೆದು ತಿಂತಾರಂತ್ರಿ. ಮತ್ತು ಇಬ್ಬರು ಜಳಕ ಮಾಡಿದರು. ಈಗೇನು ಬರೋಂಗಿಲ್ಲ, ನಾನೇ ಸ್ವಲ್ಪ ತೆಗೆದು ಕೊಡ್ಬೇಕು ರೀ ಈಗ ಐಸ್ ಕ್ಯೂಬ್ ಎಲ್ಲ ಅರ್ಧ ತೆಗೆದು ಮತ್ತು ಅರ್ಧ ಇಫ್ತಿಯಾರ್ಗೆ ತಿಂತಾರಂತ್ರಿ ಇವ್ರ ಮಕ್ಕಳು. ಈಗ ನೋಡಿ ಫ್ರೆಂಡ್ಸ್ ಈಗ ಭಾಳ ಬಿಸಿಲೈತಲ್ಲ, ಏನಾರ ಒಂದು ಮಾಡ್ತಾರೆ ರೀ ಇವರು ಇಬ್ಬರು. ಒಟ್ಟು ಸುಮ್ಮನೆ ಕೊಡೋಂಗಿಲ್ಲ ರೀ. ಈಗ ನಂದು ಕಿಚನ್ ಕೆಲಸ ಸ್ಟಾರ್ಟ್ ಆಗ್ಯಾವ ನೋಡಿ ಫ್ರೆಂಡ್ಸ್. ಇದು ಮೊನ್ನೆ ನಾನು ವಿಶಾಲ್ ಮಾಡಿ ಹೋಗಿದ್ದೆಲ್ಲ, ಆವಾಗ ಇದು ಎಲ್ಲ ಡಬ್ಬೆ ತಂದಿದ್ದೆ ಕಂಟೈನರ್ಸ್. ಅದು ಭಾಳ ಇದು ಆಗ್ಬಿಟ್ಟಿದ್ದು ಒಂಥರ ಡಬ್ಬಿ, ಹಾಗಾಗಿ ನಾನು ಚೇಂಜ್ ಮಾಡೀನಿ ರೀ ಫ್ರೆಂಡ್ಸ್. ಈಗ ಕಸೂರಿ ಮೇಥಿ ಹಾಕೀನಿ ರೀ ಇದ್ರೊಳಗೆ. ಎಲ್ಲ ಸ್ಪೈಸಸ್ ಎಷ್ಟೆಷ್ಟು ನಾನು ಎಲ್ಲ ಇದ್ದಿದ್ದೆಲ್ಲ ಏನೇನಿದೆ ಎಲ್ಲ ಎಷ್ಟೆಷ್ಟು ಇದೆ ಈಗ ಎಷ್ಟು ಇದೆ ಅಷ್ಟು ಹಾಕ್ಬಿಡ್ತೀನಿ ರೀ. ಮತ್ತೆ ತೊಗೊಂಬಂದು ಹಾಕೋದ್ರಿ ಫ್ರೆಂಡ್ಸ್. ಆ ಡಬ್ಬಿ ಒಳಗೆ ಎಷ್ಟೆಷ್ಟು ಇದ್ವು ಅದೆಲ್ಲ ಹಾಕೀನಿ ರೀ. ಇದು ಧನಿಯಾ ಪೌಡ್ರ್ ಹಾಕೀನಿ ಇದ್ರೊಳಗೆ. ಈಗ ಇದು ಮೆಂತ್ಯ ರೀ, ನನ್ನ ಮಗಳು ಬಂದಾಳ್ರಿ ಹೆಲ್ಪಿಗೆ. ಈಗ ಇದು ದೋಸೆ ಅದು ಮಾಡೋಕ್ಕೆ ಬರುತ್ತೆ ಅಂಥೇಳಿ ಇದು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ ಹಾಕ್ಕೊಂಡು. ಈಗ ನೋಡಿರಿ ಎಲ್ಲ ಬಾಟಲ್ಸ್ ಒಳಗೆ ಎಲ್ಲ ಹಾಕಿ ಇಡೋದ್ರಿ ಫ್ರೆಂಡ್ಸ್. ಇಷ್ಟು ಎಲ್ಲ ಹಾಕಿ ನೋಡಿರಿ, ಇಷ್ಟು ಡಬ್ಬಿ 8 ಡಬ್ಬಿ ಇದಾವೆ ರೀ ಇದು. ಈಗ ಇಫ್ತಿಯಾರ್ಗೆ ರೆಡಿ ಮಾಡೋದು ಶರ್ಬತ್. ಈಗ ನಾನು 3 ಗಂಟೆ 3:30 ಆಗಿತ್ತು ರೀ ಫ್ರೆಂಡ್ಸ್. ಈಗ ಮಾಡಿಟ್ಟು ಕೋಲ್ಡ್ ಆಗುತ್ತೆ ರೀ. ಹಾಗಾಗಿ ಇದು ಸ್ವಲ್ಪ ನೀರೊಳಗೆ ಸಕ್ಕರೆ ಹಾಕಿ ಒಂದು ½ an hour ಫ್ರೀಜ್ನಲ್ಲಿ ಇಟ್ಟಿದ್ದೆ. ಮತ್ತು ಈಗ ತೆಗೆದು ಎಲ್ಲ ಈಗ ಬೇರೆ ಒಂದು ಮಗ್ನಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಇದ್ದಿದ್ದು ಅದು ಬೇರೆ ಕಡೆಗೆ ತೆಗೆದು ಬಿಡ್ತೀನಿ ರೀ. ಈಗ ನೋಡಿ ಅದು ನೀರು ಹಾಕ್ತೀನಿ. ಹಾಕಿ ಇದು ಒಂದು ಲೆಮನ್ ಹಾಕ್ಬೇಕು ರೀ ಇದಕ್ಕೆ. ಇದು ಸಕ್ಕರೆ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ಕಸ ಅದು ಇರ್ತೈತೆ, ಸ್ವಲ್ಪ ಸೋಸ್ಬೇಕು ರೀ ಇದಕ್ಕೆ. ಎಲ್ಲ ಏನಾರ ಡಸ್ಟ್ ಅದು ಇದ್ರೆ ಹೋಗಿಬಿಡ್ತೀರಿ ಫ್ರೆಂಡ್ಸ್. ಹಾಗಾಗಿ ಈ ಥರ ಮಾಡ್ತೀನಿ ರೀ ನಾನು. ಯಾವಾಗಾರ ನೀವು ಪಾನಕ ಮಾಡಿದರೆ ಇದೇ ಥರ ಮಾಡಿರಿ. ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಹಾಕಿಂದ ನಾನು ಕೋಲ್ಡ್ ವಾಟರ್ ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ. ಬರಫಿಂದು ಇಟ್ಬಿಟ್ಟಿದ್ದೆ ನಾನು ಫ್ರೀಝರ್ನಲ್ಲಿ ಲೋಟ. ಈಗ ನೋಡಿರಿ ತೆಗಿತಾ ಇದ್ರೆ ಒಟ್ಟು ಬರವಲ್ದದು. ನೋಡೋಣ ಸ್ವಲ್ಪ ನೀರು ಹಾಕಿ ಇಡೋಣ ಇದಕ್ಕೆ. ಈಗ ನೋಡಿ ನಾನು ಇದ್ರೊಳಗೆ ಸಬ್ಜಾ ಬೀಜ ಮತ್ತು ಇದು ಲಿಂಬೆಹಣ್ಣು ಸ್ವಲ್ಪ ಸಾಲ್ಟ್ ಹಾಕಿ ತಯಾರು ಮಾಡ್ತೀನಿ ರೀ. ಲಿಂಬೆಹಣ್ಣು ಶರ್ಬತ್ ಪಾನಕ, ಲೆಮನ್ ಪಾನಕ ರೀ. ಈಗ ನೋಡಿರಿ ಫ್ರೆಂಡ್ಸ್ ಇದು ಆಗಿಂದ ಮತ್ತೆ ನಾನು ಮೊಹಬ್ಬತ್ತೆ ಶರ್ಬತ್ ಮಾಡಬೇಕಂತೆ ಮಕ್ಕಳು ಹೇಳಕತ್ತಾರ. ಅವ್ರಿಗೂ ಎಲ್ಲ ಮಾಡಿ ಕೊಡೋದ್ರಿ. ಎಲ್ಲರೂ ಭಾಳ ಇಷ್ಟಪಡ್ತಾರೆ ರೀ ರೋಜಾ ಬಿಟ್ಟಿಂದ ಶರ್ಬತ್ ಕುಡಿಬೇಕಂದ್ರೆ ಅಷ್ಟು ಜೀವ ರೀ ಅವ್ರಿಗೆ. ಈಗ ಸಬ್ಜಾ ಸೀಡ್ಸ್ ಹಾಕ್ಬೇಕು ರೀ ಇದ್ರೊಳಗೆ. ಈಗ ಲೆಮನ್ ತೊಗೊಂಡಿನಿ ರೀ. ಲೆಮನ್ ಒಂದು 3 ಲೆಮನ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಜಾಸ್ತಿ
ಹುಳಿ ಜಾಸ್ತಿ ಬೇಕು ರೀ ಶರಬತ್ನ್ಯಾಗ ಇವ್ರ ಪಪ್ಪಾಗೆ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹಿಂಡಿ ಬೀಜ ಕಡೆಗೆ ತೆಗೆದು ಇದ್ರೊಳಗೆ ಹಾಕತ್ರಿ. ಹಿಂಗೆ ಈ ಥರ ಉಲ್ಟಾ ಮಾಡಿ ಹಿಂಡ್ಬೇಕು ನೋಡಿರಿ. ಲಿಂಬೆಹಣ್ಣು ಯಾವಾಗಾರ ಹಿಂಡ್ತಿರಲ್ಲ ನೀವು, ಈ ಥರ ಮಾಡಿದರೆ ಎಲ್ಲ ರಸ ಎಲ್ಲ ಬಂದುಬಿಡುತ್ತೆ ನೋಡಿರಿ. ಈ ಥರ ಮಾಡಬೇಕು. ಸ್ವಲ್ಪ ಅದ್ರೊಳಗೆ ರಸ ಇಲ್ಲ, ಈಗೆಲ್ಲ ರಸ ಬಂದೈತೆ. ಮತ್ತೆ ಸೋಸ್ಕೋಬೇಕು ರೀ ಚೆನ್ನಿಲಿಂದ. ಈಗ ನೋಡಿ ಫ್ರೆಂಡ್ಸ್ ಹಾಕೀನಿ. ಮತ್ತೀಗ ಇರೋ ಒಂದು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. 3 ಲಿಂಬೆಹಣ್ಣು ಹಾಕಿನಿ ನೋಡಿರಿ. ಮಗಳನ್ನ ಬಂದಾಳು ನೋಡ್ಬೋದು ನೀವು. ಎಲ್ಲದರಲ್ಲಿ ಇರ್ತಾಳ್ರಿ ಆಕಿ ಕೆಲಸದಲ್ಲಿ. ಅಷ್ಟು ಕೆಲಸ ಮಾಡೋಕೆ ಅಷ್ಟು ಇಷ್ಟ ಆಕಿ. ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಹಾಕಿಂದ ಈಗ ರೋಜಾಕ್ಕೆ ಇಷ್ಟ ಅಂತ ತಯಾರು ಮಾಡೀನಿ. ಮತ್ತು ಪುದೀನ ಚಟ್ನಿ ಮಾಡಾಕತ್ತೀನಿ. ಹೊರಗ್ಲಿಂದ ನಾವು ಪಕೋಡ, ಬ್ರೆಡ್ ಪಕೋಡ ಮತ್ತು ಆನಿಯನ್ ಪಕೋಡ ಮತ್ತು ಇದು ಎಲ್ಲ ಪಕೋಡ ತಂದಿದ್ವಿ ಮತ್ತು ಸಮೋಸನ ತಂದಿದ್ವಿ. ಹಾಗಾಗಿ ನಮ್ಮ ಹಸ್ಬೆಂಡ್ಸ್ ಪುದೀನ ಚಟ್ನಿ ಮಾಡಿಬಿಡು, ಅಷ್ಟು ಮಾಡಿದ್ರೆ ಸಾಕಂತ ಹೇಳಿದ್ರು. ಹಾಗಾಗಿ ಅಷ್ಟು ಮಾಡಿದ್ರೆ ಸಾಕ್ರಿ. ಈಗ ಇದು ಹಾಕ್ತೀನಿ ರೀ ಸಬ್ಜಾ ಸೀಡ್ಸ್. ಈಗ ನೋಡ್ರಿ ಹಾಕಿ ಇದು ಅಂತೂ ಭಾಳ ತಂಪ್ರಿ ದೇಹಕ್ಕೆ. ಈಗ ರೋಜಾ ಇಡ್ತೀವಲ್ಲ, ಇದು ಕುಡಿದ್ರೆ ಒಂಥರ ನಿಧಾನಾಗಿ ಆರಾಮಾಗಿ ಅನಿಸುತ್ತೆ ನಮ್ಗೆ. ಈಗ ನೋಡ್ರಿ ಸ್ವಲ್ಪ ಹಾಕ್ಬೇಕಂತ ಅಂದ್ಕೊಂಡಿದ್ದೆ. ಈ ಸ್ವಲ್ಪ ಎಲ್ಲ ಹಾಕ್ಬಿಡಂತ ಹೇಳಿದ್ಲು ಮಗಳು. ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ ಈ ಥರ ಮಿಕ್ಸ್ ಮಾಡಿ ಮತ್ತು ಫ್ರೀಝರ್ನಲ್ಲಿ ಒಂದು ಬಾಟಲ್ ಒಳಗೆ ಹಾಕಿ ಇಟ್ಬಿಡೋದ್ರಿ. ಇದು ಲೆಮನ್ ಪಾನ್ಕ ರೆಡಿ ಆಯ್ತು ನೋಡಿರಿ, ಲೆಮನ್ ಜ್ಯೂಸ್. ಇದು ರೆಡಿ ಮಾಡಿಂದ ಮತ್ತೆ ಏನೇನು ಮಾಡ್ತೀನಿ ನೋಡ್ಕೊರಿ ಫ್ರೆಂಡ್ಸ್ ನೀವು. ಈಗ ಮತ್ತೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಇದ್ರಾಗ ಮತ್ತೆ ಕೋಲ್ಡ್ ವಾಟರ್ ಹಾಕಿ ಇದು ಮೊಹಬ್ಬತ್ತೆ ಶರ್ಬತ್ ಮಾಡಬೇಕು. ಫಸ್ಟ್ ನಾನು ವಿಡಿಯೋದಲ್ಲಿ ಹಾಕೀನಿ. ಮತ್ತು ಈಗ ಯಾರು ನೋಡಿಲ್ಲ ಹೊಸ್ದಾಗಿದ್ದವರು ನೋಡ್ಕೊರಿ ಫ್ರೆಂಡ್ಸ್, ಮಾಡ್ಕೊರಿ. ಕೋಲ್ಡ್ ವಾಟರ್ ಹಾಕ್ಬೇಕ್ರಿ ಹಾಲಿನಾಗ. ಹಾಕಿಂದ ಮತ್ತು ಇದು ಐಸ್ ಆಗಿಬಿಟ್ಟಿದ್ರಿ ಫುಲ್ ನೀರು. ಹಾಗಾಗಿ ಈ ಥರ ನಾನು ಇಟ್ಟುಬಿಡ್ತೀನಿ ರೀ ಐಸ್ ಹಾಕ್ಬೇಕಂದ್ರೆ. ಈಗ ನೋಡಿರಿ ಸಕ್ಕರೆನೂ ಹಾಕೀನಿ, ಹಾಲು, ಸಕ್ಕರೆ, ಕೋಲ್ಡ್ ವಾಟರ್ ರೀ ಇದೆಲ್ಲ ಹಾಕಿಂದ ಮತ್ತಿದು ರೂಹ್ ಅಫ್ಜಾ ಹಾಕಬೇಕು. ಅದು ಹಾಕಿಂದ ಸಬ್ಜಾ ಸೀಡ್ಸ್ ಹಾಕ್ಬೇಕು ರೀ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಹಾಕೀನಿ. ಇದು ಹಾಕಿಂದ ಇದು ರೆಡಿ ಆಗುತ್ತೆ ರೀ ಜ್ಯೂಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Through the highways, till my shadow turns to sun rays. And on we'll go, through the wastelands, through the highways. And on we'll go.
ಈಗ ನೋಡಿರಿ ಫ್ರೆಂಡ್ಸ್, ಈಗ ಜ್ಯೂಸ್ ಎಲ್ಲ ರೆಡಿ ಆಗೈತೆ. ಮೊಹಬ್ಬತ್ತೆ ಶರ್ಬತ್, ಪ್ರೀತಿಯ ಶರ್ಬತ್ ರೀ ಇದು. ಮತ್ತು ಈಗೆಲ್ಲ ರೆಡಿ ಆಯಿತು ಇಫ್ತಿಯಾರ್ ಬಿಟ್ಟಿಂದ. ಮತ್ತು ಈಗ ನಾನು ನೋಡಿ ಫ್ರೆಂಡ್ಸ್, ಇದು ಇಫ್ತಿಯಾರ್ಗಂತ ಹೇಳಿ ಅಷ್ಟು ಮಾಡೀನಿ. ಈಗ ನಾನು ಆಮ್ಚೂರ್ ಪೌಡ್ರ್ ಮತ್ತು ಇದು ಕೊತ್ತಂಬರಿ, ಪುದೀನ ಎಲ್ಲ ತೊಗೊಂಬಂದಿವಿ. ಈಗ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ನಾನು ಪುದೀನ ಚಟ್ನಿ ಮಾಡ್ಬೇಕಂಥೇಳಿ ಇದೆಲ್ಲ ತೆಗೆದು ಕುಂತೀವಿ ರೀ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಎಲ್ಲ ತೊಗೊಂಬಂದಿವಿ ರೀ. ಈಗ ಪುದೀನ ಚಟ್ನಿ ಮಾಡ್ಬೇಕಂಥೇಳಿ ತಕ್ಕೊಂಡು ಕುಂತೀವಿ ನೋಡಿರಿ, ಪುದೀನ ಮತ್ತು ಕೊತ್ತಂಬರಿ. ನಮ್ಮ ಮಗಳಿಗೆ ತೋರ್ಸಕತ್ತಾಳ್ರಿ ನೋಡ್ರಿ ಅಂಥೇಳಿ ನಿಮ್ಗೆಲ್ಲರಿಗೂ. ಮೊನ್ನೆ ತಂದಿದ್ದಲ್ಲ, ಇದು ತೋರಿಸಿದ್ದಿಲ್ಲ ನಿಮಗೆ ಬ್ಲಾಗ್ನಲ್ಲಿ, ಇದು ಅದೇ ತೋರಿಸ್ತಾ ಇದ್ದೀನಿ ರೀ ನಾನು. ಈಗ ಕಿಚನ್ ಬಂದೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಪುದೀನ ಮತ್ತು ಕೊತ್ತಂಬರಿ ತಕ್ಕೊಂಡಿನಿ ಪುದೀನ ಚಟ್ನಿಗೆ ಅಂಥೇಳಿ. ಈಗೆಲ್ಲ ಪುದೀನ ಚಟ್ನಿ ಮಾಡೋದು ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡಿನಿ. ಲೆಮನ್ನು ಮತ್ತು ಈಗ ನೋಡಿ ಫ್ರೆಂಡ್ಸ್, ಈಗ ಸೈರಿಗೆ ಅಂಥೇಳಿ ನಾನು ಮತ್ತೆ ಒಂದು ರೆಸಿಪಿ ಮಾಡಾಕತ್ತೀನಿ. ಟೊಮ್ಯಾಟೊ ಆನಿಯನ್ ಎಗ್ ಬುರ್ಜಿ ಮಾಡಾಕತ್ತೀನಿ ರೀ ಇವತ್ತು. 1-2 ಚಮಚ ಆಯಿಲ್ ಹಾಕೀನಿ. ಒಂದು ದೊಡ್ಡದಾಗಿ 3 ಆನಿಯನ್ ಕಟ್ ಮಾಡ್ಕೊಂಡಿನಿ ಸಣ್ಣದಾಗಿ. ಈಗ ಫಸ್ಟ್ ಆನಿಯನ್ ಹಾಕೀನಿ ರೀ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಫ್ರೈ ಮಾಡಿದ್ರಿ. ಇದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದು ಫ್ರೈ ಮಾಡ್ಕೊಂಬಿಡೋಣ. ಮತ್ತು ಒಂದು 3-4 ಟೊಮ್ಯಾಟೊ ತೊಗೊತೀನಿ ರೀ. ಈಗ ಟೊಮ್ಯಾಟೊ ಹಣ್ಣು ಹಾಕ್ತೀನಿ ರೀ. ಇದು ಸಣ್ಣದಾಗಿ ಕಟ್ ಮಾಡೀನಿ ನೋಡಿ ಫ್ರೆಂಡ್ಸ್. ಇದನ್ನು ಟೊಮ್ಯಾಟೊದು ಎಗ್ ಬುರ್ಜಿ ಭಾಳ ಟೇಸ್ಟಿ ಅಂದರೆ ಅಷ್ಟು ಸೂಪರಾಗಿ ಆಗುತ್ತೆ ರೀ. ಹಾಗಾಗಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ರೀ. ನಾನು ಯಾವ ಥರ ಮಾಡ್ಕೊತೀನಿ, ನೀವು ಮಾಡಿರಿ, ನೋಡಿರಿ, ಮಾಡ್ಕೊಳ್ರಿ, ನೋಡ್ಕೊಳ್ರಿ, ಕಲ್ಕೊಳ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. 1 ಚಮಚ ಸಾಲ್ಟ್ ಹಾಕೋದ್ರಿ. ಮತ್ತು ಇನ್ನಷ್ಟು ಕಮ್ಮಿ ಅನಿಸಿತ್ತು ಮತ್ತು ಇಷ್ಟು ಹಾಕೀನಿ ರೀ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಫ್ರೆಂಡ್ಸ್. ಉಪ್ಪು ಈಗ ನಾನು ಖಾರ ಪೌಡ್ರ್ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ್. 1-2 ಚಮಚ ಹಾಕೀನಿ ರೀ. ಸಾಲ್ಟ್, ಈಗ ಚಿಲ್ಲಿ ಪೌಡ್ರ್ ಹಾಕೀನಿ. ಈಗ ಅರಿಶಿನ ಪೌಡ್ರ್ 1/2 ಚಮಚ, ಧನಿಯಾ ಮಸಾಲ 1 ಚಮಚ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚ ರೀ. ಇಷ್ಟು ಮಸಾಲೆ ಹಾಕ್ಬೇಕು ನೋಡಿರಿ, ಬೇಸಿಕ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಇದು ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ನೀವು ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿರಿ, ನೋಡಿರಿ, ಟ್ರೈ ಮಾಡಿರಿ, ಭಾಳ ಚಲೋ ಆಗುತ್ತೆ ರೀ, ಸೂಪರಾಗಿ ಆಗುತ್ತೆ. ಈಗ ನಾವು ಆನಿಯನ್ ಎಗ್ ಬುರ್ಜಿ ಆ ಥರ ಮಾಡ್ತೀವಲ್ಲ, ಇದೂ ಅದೇ ಥರ, ಬಟ್ ಸ್ವಲ್ಪ ಮೆಥಡ್ ಚೇಂಜ್ ಇದೆ ಮಾಡೋದು. ಟೊಮ್ಯಾಟೊ ಹಣ್ಣು ಹಾಕೀನಿ ಇದ್ರೊಳಗೆ. ಟೊಮ್ಯಾಟೊ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ರೀ. ಆವಾಗ ಇದು ಮಸ್ತ್ ಸೂಪರಾಗಿ ಆಗುತ್ತೆ ರೀ ಎಗ್ ಬುರ್ಜಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟೀನಿ. ಈಗ ನೋಡಿರಿ, ನಾನು ಯಾವ ಥರ ಮಿಕ್ಸ್ ಮಾಡಿ ನೀವು ಅದೇ ಥರ ಮಿಕ್ಸ್ ಮಾಡಬೇಕು ರೀ. ಇದು ಟೊಮ್ಯಾಟೊ ಹಣ್ಣಿಗೆ ಎಲ್ಲ ಕುಕ್ ಆಗಿದೆ. ಈಗ ನಾನು ಎಗ್ ಹಾಕ್ತೀನಿ ರೀ 1-2. ಈಗ ನೋಡಿ ಫ್ರೆಂಡ್ಸ್, ಚಪಾತಿ ಒಳಗೆ ತಿನ್ನಕ್ಕಂಥೇಳಿ ಇದು ಮಾಡಾಕತ್ತೀನಿ ರೀ ನಾನು. ಟೊಮ್ಯಾಟೊ ಆನಿಯನ್ ಎಗ್ ಬುರ್ಜಿ ರೀ. ಇದು ಭಾಳ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿರಿ, ರೆಸಿಪಿ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ರೀ. ಇದು ಎಗ್ ಹಾಕಿಂದ ಒಂದು 2 ಮಿನಿಟ್ಸ್ ಹಂಗೆ ಬಿಡಬೇಕು ರೀ, ಒಟ್ಟು ಮಿಕ್ಸ್ ಮಾಡಬಾರ್ದು. ಆಮೇಲೆ ಮಿಕ್ಸ್ ಮಾಡಿದರೆ ಚಲೋ ಆಗುತ್ತೆ ರೀ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಿಂದ ಒಂದು 5 ನಿಮಿಷ ಇದು ಕುಕ್ ಮಾಡ್ಬೇಕು ರೀ. ಈಗ ಮಗ ಬಂದ ಹೆಲ್ಪಿಗೆ, ಅವರು ಇಬ್ಬರು ಬಂದುಬಿಡ್ತಾರೆ ರೀ ಕಿಚನ್ಯಾಗ ನಾನು ಅಡುಗೆ ಮಾಡುವಾಗ. ಈಗ ನೋಡಿ ಫ್ರೆಂಡ್ಸ್, ಇಬ್ಬರು ಬಂದು ನಾನು ಮಿಕ್ಸ್ ಮಾಡ್ತೀನಿ, ನೀನು ಮಿಕ್ಸ್ ಮಾಡ್ತೀನಿ, ಹಿಂಗೆ ಮಾಡಕತ್ತಾರೆ ಇಬ್ಬರು ನಿಂತು. ಮತ್ತು ಅವರು ಮಾಡಬೇಕಲ್ಲ, ಬಿಡೋಂಗಿಲ್ಲ ಕೊಟ್ಟಿಲ್ಲ ಅಂದ್ರೆ. ನಂದು ಬಾಜುನ ಕುಂತ್ಕೊಂಡಾರಿ, ನಾನು ವಯಸ್ಸವ್ರು ಮಾತಾಡ್ತಾ ಇದ್ದೀನಲ್ಲ, ಹಾಗಾಗಿ ಇವರು ಮಾತಾಡಲಿ ಅಂಥೇಳಿ ಬಿಟ್ಟಿನಿ ರೀ. ಇವ್ರಿಗೂ ಮಾಡಲಿ, ಕಲ್ಕೊಳ್ಳಿ, ಇವರು ಮುಂದೆ ಮಾಡಲಿ. ಈಗ ನೋಡಿ ಫ್ರೆಂಡ್ಸ್, ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಲಾಸ್ಟಿಗೆ ನೀವು ಹಾಕಿರಿ ಕೊತ್ತಂಬರಿ, ಫ್ಲೇವರ್ ಮಸ್ತ್ ಬರುತ್ತೆ ರೀ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ ರೀ. ಮತ್ತು ಇದು ಆಗಿಂದ 1-2 ನಿಮಿಷ ಕುಕ್ ಮಾಡೋದಿಡೋದು. ಇದು ಆಗಿಂದ ಮತ್ತು ನೆಕ್ಸ್ಟ್ ಇದು ಮಾಡೋದು ರೀ, ಚಪಾತಿ ಮಾಡ್ಬೇಕು ರೀ. ಸೈರಿಗೆ ಈಗಲೇ ನಾನು ಮಾಡಿಟ್ಬಿಡ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ಚಪಾತಿ ಎಲ್ಲ ಮಾಡಿಂದ ಯಾವ ಥರ ಚಪಾತಿ ಮಾಡ್ತೀನಿ, ಫ್ಲವರ್ ಚಪಾತಿ ಮಾಡಾಕತ್ತೀನಿ ರೀ ಇವತ್ತು. ಭಾಳ ಪದರಾಗಿ ಎಷ್ಟು ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಯಾವ ಥರ ಮಾಡಾಕತ್ತೀನಿ ಚಪಾತಿ, ನೀವು ಈ ಥರ ಮಾಡಿಕೊಡ್ರಿ, ಫುಲ್ ಎಲ್ಲ ಬಿಡ್ತಾವ್ರಿ. ಒಂಥರ ಸ್ಪ್ರಿಂಗ್ ಪರಾಟ ಆದಂಗೆ ಆಗುತ್ತೆ ರೀ ಎಲ್ಲ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಫ್ಲವರ್ ಟೈಪ್ ಮಾಡ್ಕೋಬೇಕು ರೀ ಚಪಾತಿಗೆ. ಮಾಡಿ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಸ್ಬೇಕು ರೀ. ಇದು ಆಗಿಂದ ನಾನು ಮತ್ತೆ ಚಹಾ ಮಾಡ್ತೀನಿ ರೀ. ಚಹಾ ಮಾಡಿ ಹಸ್ಬೆಂಡ್ ಕೊಡ್ತೀನಿ ರೀ. ಇಷ್ಟು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ ರೀ. ಎಗ್ ಟೊಮ್ಯಾಟೊ ಬುರ್ಜಿ ನಿಮಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಅನ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಒಳಗೆ ಹೇಳಬೇಕು.
ಇವತ್ತಿನ ಚಪಾತಿನ ನೋಡ್ರಿ ಯಾವ ಥರ ಮಾಡೀನಿ. ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿಕೊಡ್ರಿ. ಎಲ್ಲರೂ ಅಂತೂ ಚಪಾತಿ ಮಾಡ್ತಾರೆ, ಬಟ್ ಮೆಥಡ್ ಚೇಂಜ್ ಇರ್ತ್ರಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ ರೀ. ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳ್ರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಜೊತೆ ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on